ಒಂದು ಭಕ್ತಿ ವಿಷಯ ಕುರಿತು ಮಾತಾಡ್ತಾ ಇದ್ರು, ತಾನು ಅದರಿಂದ ಏನೋ ಕಲಿತೆ ಅಂತ. ರಾಜ್ಕುಮಾರಲ್ಲಿ ಇದ್ದದ್ದು ಅವರು ಆಧ್ಯಾತ್ಮದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಆ್ಯಕ್ಚುಲಾಗಿ ಅವರು ಭಕ್ತಿ ಬೇರೆ, ವೇದಾಂತ ಬೇರೆ, ವಿದ್ವತ್ತಿನ ವೇದಾಂತಗಳೇ ಬೇರೆ. ಇವರು ಅಪ್ಪಟ ಬೇಡ್ರ ಕಣ್ಣಪ್ಪನ ಥರ ಒಬ್ಬ ಭಕ್ತ, ನಾನು ನಿಜ ಹೇಳೋದಾದರೆ ಕೊನೆವರೆಗೂ ಆ ಥರದ ಒಬ್ಬ ಭಕ್ತರು ಇವರು. ಭಕ್ತಿ ಇತ್ತು ಅವರಿಗೆ. ಆ ಭಕ್ತಿ ಪಂಥ ಅಂತ ಏನಿದೆ ನಮ್ಮ ಸಾಹಿತ್ಯ ಲೋಕದಲ್ಲಿದೆ, ದೊಡ್ಡರಿಗೆ ಹುಡುಗರಿಗೂ ಗೊತ್ತು, ಒಟ್ಟು ನಮ್ಮ ಸಾಮಾಜಿಕ ವಲಯದಲ್ಲಿದೆ, ಅದರ ಒಂದು ಕೂಸಿನ ಥರನೇ ಇವರು ಬದುಕಿದ್ದು. ಆದರೆ ಅವರ ಆಧ್ಯಾತ್ಮದ ಬಗ್ಗೆ ಹೇಳೋ ಮಾತಿದೆಯಲ್ಲ, ಭಕ್ತಿಯ ಬದ್ಧತೆ ಅವ್ರಿಗೆ ಹೇಗಿತ್ತು ಅಂತಂದರೆ, ಯಾವುದು ನಿಜವಾದ ಆಧ್ಯಾತ್ಮ ಅಂದರೆ ಯಾರು ತನ್ನ ಆತ್ಮಸಾಕ್ಷಿಗೆ ಬದ್ಧನಾಗಿರ್ತಾನೋ ಅವನೇ ನಿಜವಾದ ಆಧ್ಯಾತ್ಮವಾದಿ ಅಂತ ಹೇಳಿದ್ದಾರೆ. ಒಂದು ಕಡೆ ತನ್ನ ಆತ್ಮಸಾಕ್ಷಿಗೆ ಬದ್ಧವಾಗಿರಬೇಕು ಅವನು ಅಂತ, ತೋರಿಕೆ ಅಲ್ಲ ಅನ್ನೋದು ಇದು ಬಹಳ ಮುಖ್ಯವಾದ ಅಂಶ ಅಂತ ಒಂದು ಹೇಳಬೇಕು ಅಂತ ಅನ್ನಿಸ್ತು. ಇನ್ನೊಂದು ಸರಳತೆ ಕುರಿತು ನೀವು ಹೇಳಿದ್ರಲ್ಲ, ಕಾರಣ ಏನು ಗೊತ್ತಾ, ನನಗನ್ಸೋದು ರಾಜ್ಕುಮಾರ್ ಅನ್ನೋದು ಸಿನಿಮಾದಿಂದ ಬಂದ ಹೆಸರು, ಆದರೆ ಅವರೊಳಗಡೆ ಯಾವಾಗಲೂ ಜೀವಂತವಾಗಿದ್ದದ್ದು ಮುತ್ತುರಾಜ್. ಆ ಮುತ್ತುರಾಜ್ ಅಂತ ಮೂಲ ಹೆಸರೇನಿತ್ತು, ಆ ಮುತ್ತುರಾಜ್ ಬದುಕಿದ್ದರಿಂದ ಒಳಗಡೆ ಅವರು ಮುತ್ತುರಾಜ್ ಥರನೇ ಬದುಕಿದ್ರೆ ಹೊರತು ರಾಜ್ಕುಮಾರ್ ಅನ್ನೋದು ಏನೋ ಒಂದು ವೈಭವ ಹಾಗೆ ಅಂತ ಭಾವಿಸ್ಕೊಳ್ಳೇ ಇಲ್ಲ. ಸದಾ ಅವರನ್ನು ಜಾಗೃತಗೊಳಿಸ್ತಿದ್ದಂತಹ ಒಂದು ಜೀವ ಇದೆಯಲ್ಲ, ಅದು ಮುತ್ತುರಾಜ್ ಜೀವ, ಮುತ್ತುರಾಜ್ ಶಕ್ತಿ ಅಂತ ಹೇಳಬೇಕು ಅಂತ ಅನ್ನಿಸ್ತು. ಇನ್ನು ಸಾಹಿತ್ಯ ಲೋಕವನ್ನು ಕುರಿತಂತೆ ಮತ್ತೆ ಮುಂದಿನ ರೌಂಡಲ್ಲಿ ಮಾತಾಡೋಣ. ಸರ್ ಹೇಳಿ ಸರ್. ಅದೇ ನನಗೆ ನೀವು ಹಾಡುಗಳನ್ನು ಬರೀತಾ ಇದ್ರಿ, ಸಾಕಷ್ಟು ವಿಚಾರಗಳು ಕೂತ್ಕೋತಾ ಇದ್ರಿ, ಅವಾಗಲೇ ಹೇಗಿರ್ತಿತ್ತು ಅಣ್ಣವರ ಸಾಹಿತ್ಯ ಆಸಕ್ತಿ ಹೇಗಿರ್ತಿತ್ತು? ಏನಾದರೂ ನಿಮಗೆ ಹೇಳ್ತಾ ಇದ್ರ ಚೇಂಜ್ ಮಾಡೋಣ? ಒಂದು ನಿಮಿಷ ನಾನು ಒಂದು 7-8 ಚಿತ್ರಗಳಿಗೆ ಟೈಟಲ್ ಸಾಂಗ್ ಬರೆದಿದ್ದೀನಿ, ಶೀರ್ಷಿಕೆ ಗೀತೆಗಳು. ಅದನ್ನು ಹಾಡಿರೋರೇ ಡಾಕ್ಟರ್ ರಾಜ್. ಸೂಪರ್. ಅಣ್ಣವರು ಅದಕ್ಕೆ ಹಾಡಿದ್ರಿಂದನೇ ಅದಕ್ಕೆ ಬೆಲೆ ಬಂದಿರೋದು ಹೆಚ್ಚು. ಪ್ರತಿಯೊಂದು ಹಾಡು ಬರೆಯುವ ಸಂದರ್ಭದಲ್ಲಿ ಅಥವಾ ಹಾಡು ಬರೆದಿದ್ದಾದ ಮೇಲೆ ಎಷ್ಟೊಂದು ರೀತಿಯಲ್ಲಿ ಇವರು ಚರ್ಚೆ ಮಾಡ್ತಾಯಿದ್ರು ಅಂತಂದರೆ, ಆಮೂಲಾಗ್ರವಾಗಿ ಅವರು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರು. ಅಣ್ಣವರಲ್ಲಿ ಸದಾ ಜಾಗೃತವಾದಂಥ ಒಂದು ಮನಸ್ಸಿತ್ತಲ್ಲ, ಅದೇನು ಮನಸ್ಸು ಅಂತಂದರೆ ಈ ತಿಳ್ಕೊಳ್ಬೇಕು ಅನ್ನುವ ಕುತೂಹಲ. ಒಬ್ಬ ವಿದ್ಯಾರ್ಥಿಯ ಹಾಗೆ ಸದಾಕಾಲ ಅಂಥದ್ದು ಎಂಥದೋ ಒಂದು, ನಾವೆಲ್ಲ ಅದನ್ನು ಅನ್ವೇಷಣೆ ಅನ್ಬೋದು, ಅವರಲ್ಲಿ ಸದಾ ಜಾಗೃತವಾಗಿರ್ತಾಯಿತ್ತು. ವೀರಪ್ಪನ್ ಬಿಡಿಸ್ಕೊಂಡು ಬಂದ ಮೇಲೆ ಒಂದು ದಿವಸ ನಮ್ಮನೆಗೆ ಫೋನ್ ಬಂತು. ನನ್ನ ಹೆಂಡತಿ ಅದನ್ನು, ನಾನು ವಾಕಿಂಗ್ ಹೋಗಿದ್ದೆ, ಬಂದ ತಕ್ಷಣ ನನ್ನ ಹೆಂಡತಿ ಹೇಳಿದರು, ಅಣ್ಣ ಅವ್ರ ಮನೆಯವರು ಪೋರತಮ್ಮನವರು ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಹೋಗಿ ನೋಡಬೇಕಂತೆ ಅಂತ. ನಾನು ವಿಶೇಷವಾಗಿ ಒಂದು ಮಲ್ಲಿಗೆ ಹಾರ, ಭಾಳ ಇಷ್ಟ ಅವ್ರಿಗೆ, ಮಲ್ಲಿಗೆ ಹಾರನು ಒಂದು ಹಣ್ಣಿನ ಬುಟ್ಟಿನ ತೊಗೊಂಡು ಹೋದೆ. ಸುಮಾರು ಒಂದು 10:30-11 ಗಂಟೆ ಹಿಂಗೆ ಕೂತ್ವಿ ನಾವು. 4 ಗಂಟೆವರೆಗೂ ಬಹುಶಃ ಅವ್ರು ಮಾತಾಡಿದ್ದು ಆಧ್ಯಾತ್ಮನೇ. ಎಂಥ ಮುತ್ತಿನಂತ ಮಾತಾಡಿದ್ರಿ ಅಂದರೆ, ಕೆಲವರು ಎತ್ತರ ಏರಬೇಕು ಅಂತ ಹೇಳಿ ಏನೇನೋ ಮಾಡ್ತಾರೆ, ಆದರೆ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಅದೇ ಆಗುತ್ತೆ ಅಂತ ಹೇಳಿದರು. ಅದರಲ್ಲಿ ವೇದಾಂತ ಇದೆ, ಅದರಲ್ಲಿ ಒಂದು ತಾತ್ವಿಕತೆ ಇದೆ, ಅದರಲ್ಲಿ ಮನುಷ್ಯನ ಇತಿಮಿತಿಗಳನ್ನು ಹೇಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಅಂದರೆ ಇದು ಪೂರ್ವ ನಿರ್ಧಾರಿತ ಆಗಿರುತ್ತೆ ಅನ್ನೋ ಥರ ಈ ಮನುಷ್ಯನ ಬದುಕು ಮೊದಲೇ ಪೂರ್ವ ನಿರ್ಧಾರಿತ ಆಗಿರುತ್ತೇನೋ ಅನ್ನೋ ಸಂಶಯ ಬರೋ ಹಾಗೆ ಅವರು ಹೇಳಿದರು. ಆದ್ದರಿಂದ ಅವರಲ್ಲಿ ಈ ತಿಳ್ಕೊಳ್ಬೇಕು ಅನ್ನೋ ಪ್ರಜ್ಞೆ ಅವರಿಗೆ ಎಲ್ಲರಿಂದಲೂ ಒಂದೊಂದು ವಿಷಯ ತಗೊಳ್ತಾಯಿದ್ರು. ನಾನು ದೊಡ್ಡವನು ಇದನ್ನು ಆ ಥರ ಎಂದು ಅವರು ತಿಳ್ಕೊಂಡವರೇ ಅಲ್ಲ. ಅವರು ತಾನೇನೂ ಈ ಕಲಿತಾ ಇರೋ ವಿದ್ಯಾರ್ಥಿನೇನೋ ಅನ್ನೋ ಹಾಗೆ ಪ್ರತಿಯೊಂದನ್ನು ಅವರು ಆಲಿಸ್ತಾಯಿದ್ರು, ಗಮನಿಸ್ತಾಯಿದ್ರು, ಅದಕ್ಕೆ ಹೂಗುಟ್ತಾಯಿದ್ರು. ಅದೆಲ್ಲ ಏನು ಸೂಚಿಸುತ್ತೆ ಅಂತಂದರೆ, ಅವರೊಂಥರ ಬ್ಲಾಟಿಂಗ್ ಪೇಪರ್ ಥರ ಎಲ್ಲವನ್ನು ಹೀರಿಕೊಳ್ಳುವಂಥ ಸ್ವಭಾವ. ಅದರಿಂದ ತಾನು
ಒಳಗೆ ಬೆಳೆದರೂ ಕೂಡ ಆ ವ್ಯಕ್ತಿತ್ವ ಘನೀಭೂತವಾಗಿ ದೊಡ್ಡದಾಯಿತು. ಆ ದೊಡ್ಡವರು ಸುಮ್ಮನೆ ಆಗಿದ್ದಲ್ಲ, ಅವರು ಸಾಗಿದ್ದ ಹಾದಿ ಇದೆಯಲ್ಲ, ಅದು ಮುಳ್ಳಿನ ಹಾದಿನೇ. ರಂಗಭೂಮಿಯಲ್ಲಿರುವಾಗ ಅದು ಮುಳ್ಳಿನ ಹಾದಿನೇ. ಅದನ್ನು ಹೂವು ಚೆಲ್ಲಿದ ಹಾದಿಯಾಗಿ ಮಾಡಿಕೊಂಡಿದ್ದು ಅವರ ಮನಸ್ಸಿನ ಸ್ಥಿತಿ. ಮನಸ್ಸನ್ನು ಯಾರು ಸ್ಥಿಮಿತದಲ್ಲಿ ಇಟ್ಕೋತಾರೆ ಅಂಥವರು ಏನು ಬೇಕಾದರೂ ಸಾಧನೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಅಣ್ಣವರು ಒಂದು ಭಾಳ ದೊಡ್ಡ ಉದಾಹರಣೆ. ಆಮೇಲೆ ಪಾತ್ರದಲ್ಲಿ ತನ್ಮಯ ಆಗೋ ಇದಿದೆಯಲ್ಲ, ಒಂದು ಸಾಧಾರಣವಾದ ಚಿತ್ರ ಇರ್ಬೋದು, ಭಾಗ್ಯದ ಬಾಗಿಲು ಅಂತ, 100ನೇ ಚಿತ್ರ, 100ನೇ ಚಿತ್ರ. ನಾನು ಹತ್ತು ಬಿಟ್ಟಿದ್ದೀನಿ ಕೂತು ಸಿನಿಮಾ ನೋಡ್ತಾನೆ. ಯಾಕೆಂದರೆ ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಇರೋದು, ನಾವೇ ಅಲ್ಲಿದ್ದೀವೇನೋ ಅನ್ನೋ ಥರ ಭಾಸವಾಗುವ ಹಾಗೆ ಅಷ್ಟು ಸಹಜ ಅಭಿನಯ. ಕೃತಕತೆ ಅನ್ನೋದು ಎಳ್ಳಷ್ಟು ಇಲ್ಲ, ಗಂಧಗಾಳಿ ಕೂಡ ಅದು ಬರಲ್ಲ ಅಲ್ಲಿ. ಆದ್ದರಿಂದ ಅಣ್ಣವ್ರಿಗೆ ಬಹುಶಃ ಈ ತಿಳ್ಕೊಳ್ಬೇಕು ಅನ್ನುವ ಪ್ರಜ್ಞೆ ಹೆಚ್ಚು ಇದ್ದದ್ರಿಂದ ಅವರು ಬೆಳ್ಕೊಳ್ತಾ ಒಂದು ದೊಡ್ಡ ಸಮುದ್ರ ಆದರು. ದೊಡ್ಡ ಕಡಲು ನಿರ್ಮಿತ ಆಗೋದು ಅಥವಾ ದೊಡ್ಡ ಹಿಮಾಲಯ ಆಗೋದು, ಅದರಲ್ಲಿ ಗಂಗೋತ್ರಿಯ ಸ್ಥಾನದಲ್ಲಿ ನಿಂತು ಅಲ್ಲಿಂದ ಸಾಮಾನ್ಯನ ಮನುಷ್ಯನಿಗೆ ತಲುಪೋದು, ಇವೆಲ್ಲ ಕಷ್ಟ ಸಾಧ್ಯವಾದಂಥದ್ದು. ಆದರೆ ಕಷ್ಟ ಸಾಧ್ಯವಾದಂಥದ್ದು ಅಣ್ಣವರಿಗೆ ಸುಲಭವಾಗಿತ್ತು, ಸಹಜವಾಗಿತ್ತು. ಯಾರಲ್ಲಿ ತನ್ನ ಮಿತಿಗಳು ಗೊತ್ತಿರುತ್ತೆ, ಯಾರಿಗೆ ತನ್ನ ಮಿತಿ ತಾನೇನು ಅನ್ನೋದು ಗೊತ್ತಾಗುತ್ತೆ, ಅಂಥವ್ರಿಗೆ ಇಂಥದ್ದು ಬಹಳ ಜಾಸ್ತಿಯಾಗಿ ಕಾಣ್ತಾ ಹೋಗುತ್ತೆ. ಕೆಲವ್ರಿಗೆ ಇವತ್ತಿನವ್ರಿಗೆ ಸೂಡೋ ಪ್ರೆಸ್ಟೀಜ್ ಜಾಸ್ತಿ. ಆ ಥರದ ಸೂಡೋ ಪ್ರೆಸ್ಟೀಜ್ಗೆ ಒಳಗಾದವರು ಅಲ್ಲವೇ ಇಲ್ಲ. ಹುಸಿ ತೋರಾಣಿಕೆ ಅನ್ನೋದು ಇರಲೇ ಇಲ್ಲ ಅವರ ಬಳಿ. ಆದ್ದರಿಂದ ನಾನಂತೂ ಕೂಡ ಗಮನಿಸಿದ್ದು, ಹಾಡು ಬರೆಯುವಾಗ ಅವರ ಅದು ಹೀಗೆ ಹೇಳ್ಬೋದಾ, ಆ ಥರ. ಅಂದರೆ ಅವ್ರಿಗೆ ಗೊತ್ತಿರ್ತಿತ್ತು ಇದೆಲ್ಲ, ನಾವು ಏನು ಬರಿತೀವಿ ಅದೆಲ್ಲ ಗೊತ್ತಿರ್ತಿತ್ತು, ಅದರ ಮಿತಿಗಳನ್ನು ಕೂಡ ಗೊತ್ತಿರ್ತಿತ್ತು ಅವರಿಗೆ. ಆದರೆ ಅವ್ರಿಗೆ ಒಂದು ರೀತಿಯಲ್ಲಿ ಏನೋ ಗೊತ್ತಿಲ್ವೇನೋ ಅನ್ನೋ ಹಾಗೆ ಮುಗ್ಧ ಮಗುವಿನ ಹಾಗೆ ತಲೆ ಅಲ್ಲಾಡಿಸ್ತಾ ತಮ್ಮ ಸಲಹೆಗಳನ್ನು, ಸೂಚನೆಗಳನ್ನು ಇನ್ನೊಬ್ಬರ ಮನಸ್ಸಿಗೆ ನೋವಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಹೇಳೋ ಗುಣ ಇದೆಯಲ್ಲ, ಅದು ಡಾಕ್ಟರ್ ರಾಜ್ ಅವರಿಗೆ ಕರಗತ ಆಗಿತ್ತು. ಆದ್ದರಿಂದ ಅವರಲ್ಲಿ ಒಬ್ಬ ಮಾನವೀಯ ವ್ಯಕ್ತಿ ಇದ್ದದ್ರಿಂದ ಇದು ಸಾಧ್ಯ ಆಗ್ತಾ ಹೋಯಿತು. ಇವತ್ತಿನ ಎಷ್ಟೋ ಜನ ನಾನು ಕಲಾವಿದರನ್ನ ನೋಡಿದ್ದೇನೆ, ಅವರ ಕಲಾವಿದ ಅಂತ ಅನ್ನೋದೇ ತಪ್ಪಾಗುತ್ತೆ, ನಟರು. ಅವರು ಗರ್ವ ಪಡೋದು ಜಾಸ್ತಿ. ಇವರು ಏನೆಲ್ಲ ಇದ್ದು ಕೂಡ ಗರ್ವ ಪಡಲಿಲ್ಲ. ಆದ್ದರಿಂದ ಸರಳತೆಯೇ ಸಾಕಾರವಿತ್ತ ಮೂರ್ತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಎಸ್ ಮಿಸ್ಟರ್, ನನಗೆ ಇವತ್ತಿನ ಟಾಪಿಕ್ಕು ನಾನು ಓದ್ತಾ ತಿಳ್ಕೊಬೇಕಾದ್ರೆ ಸಾಹಿತ್ಯ ಲೋಕಕ್ಕೆ ಅಣ್ಣವರು ಕೊಟ್ಟಂಥ ಕೊಡುಗೆ ಅಪಾರ ಅಂತ ನಮ್ಮ ಪ್ರಾರಂಭದಲ್ಲಿ ಹೇಳಿದೆ. ಸಿನಿಮಾಗಳ ಮೂಲಕ, ಕಾದಂಬರಿ ಆಧಾರಿತ ಸಿನಿಮಾಗಳ ಮೂಲಕ ಸಾಮಾಜಿಕ ಸಂದೇಶವನ್ನು ಕೊಡ್ತಾ ಹೋದರು. ಅದ್ರ ಮೂಲಕ ಜನರನ್ನು ತಿದ್ದುವಂಥ ಕೆಲಸ ಮಾಡಿ, ಯಾರಿಗೂ ಹೇಳ್ತಾ ಇರಲಿಲ್ಲ ಹೋಗಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೇಳಿ. ಬಟ್ ಸಿನಿಮಾಗಳ ಮೂಲಕ ಅವ್ರ ಕರ್ತವ್ಯ ಏನು ಅನ್ನೋದನ್ನು ಪ್ರತಿ ಸಿನಿಮಾದಲ್ಲೂ ಪ್ರೂವ್ ಮಾಡ್ಕೊಳ್ತಾ ಹೋದರು. ಒಂದು ಕಡೆ ಯಾವುದೋ ಕೂಡ ಒಂದು ಆ್ಯಕ್ಷನ್ ಸಿನಿಮಾಗಳು ನಡೀತಾ ಇದ್ದರೆ ಅದನ್ನು ಬಿಟ್ಬಿಟ್ಟು ಮತ್ತೆ ಈ ಕಡೆ ಸಾಮಾಜಿಕ ಸಿನಿಮಾ ಮಾಡಿ ಅದನ್ನು ಗೆದ್ದು ತೋರಿಸಿದ್ದಾರೆ. ಸಾಮಾಜಿಕ ಸಿನಿಮಾಗಳ ಮೂಲಕ ಅಣ್ಣವ್ರನ್ನ ನೀವು ಹೇಗೆ ಕಾಣ್ತೀರಿ ಅನ್ನೋದು? ಇಲ್ಲ, ಅದಕ್ಕೆ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕೇಳಿದ ವಿಷಯಕ್ಕೆ ಬರೋದಕ್ಕೆ ಮುಂಚೆ ಈ ಸಾಹಿತ್ಯದ ಸಂಬಂಧ ಹೇಗಿತ್ತು ಮತ್ತು ವಿನಯವೇ ವಿದ್ವತ್ತು ಅಂತ ಹೇಳಿದ್ನಲ್ಲ, ಅದರ ಜೊತೆಗೆ ಅವರು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ರು ಅಂದರೆ, ಈಗ ದೊಡ್ಡರಂಗೇಗೌಡರು ಮಾತಾಡಿದಾಗ, ಸುಂದರರಾಜ್ ಮಾತಾಡಿದಾಗ ಅವ್ರ ತಿಳುವಳಿಕೆಯ ಆಳವನ್ನು ಕುರಿತು ಮಾತಾಡಿದರು. ಸರಳವಾಗಿ ಕಾಣಿಸಿದ್ರು, ಆ ತಿಳುವಳಿಕೆ ಎಷ್ಟು ಮಟ್ಟಿಗಿತ್ತು, ಕುತೂಹಲ ಇತ್ತು ಅಂತ. ನಮ್ಮಲ್ಲಿ ನಾಟ್ಯಶಾಸ್ತ್ರದಲ್ಲಿ ನಾವು ಸಾಮಾನ್ಯವಾಗಿ ಪರಕಾಯ ಪ್ರವೇಶ ಅಂತ ಒಂದು ಪದ ಬಳಸ್ತೇವೆ. ಒಂದು ಪಾತ್ರ ಇದ್ದರೆ ಅದರೊಳಗಡೆ ಪ್ರವೇಶ ಮಾಡಬೇಕು ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಜೊತೆ ಮಾತಾಡ್ತಾ ಇದ್ದಾಗ ಸಾಮಾನ್ಯವಾಗಿ ತಿಂಗಳಿಗೆ ಒಂದು ಸರಿ ಆದರೂ ನಾವು ಭೇಟಿ ಮಾಡ್ತಾ ಇದ್ವಿ. ಅವರು ಮನೆಗೆ ಹೋಗದೇ ಇದ್ದಾಗ ಚೆನ್ನ ಅಂತ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತಿದ್ರಲ್ಲ, ಫೋನ್ ಮಾಡಿಸೋರು, ಯಾಕೋ ಬರಲಿಲ್ವಲ್ಲಪ್ಪ ಬರ್ಗೂರವರು ಅಂತ.
ಹೋದರೆ ಸಾಕಷ್ಟೊತ್ತು ನಮ್ಮ ಮನೆಯವರು ಹೇಳ್ತಿದ್ರು, ಇವತ್ತು ಸಾಯಂಕಾಲವೇ ನೀವು ಬರೋದು ಅಂತ ಅಂತ ಹೇಳ್ತಾ ಇದ್ರು. ಅಷ್ಟ್ ಮಾತಾಡ್ತಾ ಇರೋರು, ನಮ್ಮ ಮನೆಗೆ ಬರೋರು 4-5 ಗಂಟೆ ಕೂತಿರೋದು ಉಂಟು ನಮ್ಮ ಮನೆಗೆ ಬಂದು. ಅವಾಗೆಲ್ಲ ಮಾತಾಡ್ತಾ ಇದ್ದಿದ್ದು ಇಂಥ ವಿಷಯ. ಒಂದು ಸರಿ ಒಂದು ಮಾತನ್ನು ಹೇಳಿದರು ಅವರು, ಈಗ ಯಾವ್ಯಾವುದೋ ಪಾತ್ರ ಬರುತ್ತೆ, ನನಗೆ ಮಾಡಬೇಕು ಅಂತ ಅನ್ಸೋದಿಲ್ಲ, ನೀವು ಮಾಡಿ 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 ಅಂತಾರೆ. ಎಷ್ಟು ಇದಾಗಿ ಹೇಳಿದರು ಅಂದರೆ, ಈಗಾಗಲೇ 200 ಮೇಲೆ ಸಿನಿಮಾ ಮಾಡಿಬಿಟ್ಟು ಜನಗಳಿಗೆ ಕಷ್ಟ ಕೊಟ್ಟಿದ್ದೀನಿ ಸರ್, ಮತ್ತೆ ಯಾಕೆ ಮಾಡ್ಬೇಕು ಸರ್? ನೋಡಿ ಎಂಥ ಮಾತದು. ಪಾಪ ನಾನು ಕಷ್ಟ ಅಲ್ಲ ಸರ್, ಸುಖ ಕೊಟ್ಟಿದ್ದೀರಿ ಅಂತಿದ್ದೆ. ಆದರೆ ಅವರು ಇಲ್ಲ ಸರ್, ತೃಪ್ತಿ ಬರಬಾರದು ಯಾವತ್ತೂ. ಒಬ್ಬ ಕಲಾವಿದನಿಗೆ ಒಂದೆಲ್ಲೋ ಒಳಗಡೆ ಕಾಡಿಸ್ತಿರ್ಬೇಕು ಒಂದು ತೃಪ್ತಿ ಅಂತ ಹೇಳಿದ್ರ ಜೊತೆಗೆ ಒಂದು ಮಾತು ಹೇಳಿದರು, ಪರಕಾಯಿ ಪ್ರವೇಶದ ಬಗ್ಗೆ ಮಾತಾಡಲಿಲ್ಲ. ಅದು ಬಹಳ ವಿದ್ವತ್ತಿನ ಮಾತು ಅಂತ ಅನಿಸಿತ್ತು ನನಗೆ. ಒಂದು ಪಾತ್ರ ಅಂದರೆ ಯಾವತ್ತೂ ಪಾತ್ರ ನನ್ನೆಲ್ಲ ಪ್ರವೇಶ ಮಾಡಬೇಕಾಗಿರೋದು, ನಾನು ಪಾತ್ರದೊಳಗಡೆ ಹೋಗಬೇಕು ಅನ್ನೋದು ಪರಕಾಯಿ ಪ್ರವೇಶ. ಆದರೆ ಪಾತ್ರ ನನ್ನೊಳಗೆ ಬರಬೇಕು ಅಂದರು ಅವರು. ನೋಡಿ, ಅದಕ್ಕೆ ವಿರುದ್ಧವಾದ್ದು ಹೇಳಿದರು. ಆ ಪಾತ್ರ ಬರಬೇಕು ಸರ್, ನನ್ನ ಒಳಗಡೆ ಬಂದ್ಬಿಟ್ಟು ಅದು ಚಿತ್ತು ಮಾಡಬೇಕು ಅಂದರು. ಅಂದರೆ ಕುಸ್ತಿ ಪರಿಭಾಷೆ ಬಳಸಿದರು. ಆ ಚಿತ್ತು ಮಾಡಿ ನನ್ನೆಲ್ಲ ಕೆಡುತ್ತಲ್ಲ ಅಂಥದ್ದೊಂದು ಪಾತ್ರ ಮಾಡಬೇಕು ನಾನು ಯಾವಾಗಲೂ, ಸುಮ್ಮನೆ ಮಾಡೋದಲ್ಲ. ಅಂದರೆ ಇದು ನಾವು ಸಾಮಾನ್ಯವಾಗಿ ಪರಕಾಯಿ ಪ್ರವೇಶ ಅಂತ ಏನು ಮಾತಾಡ್ಕೊಂಡು ಬಂದಿದ್ದೇವೆ, ಅದಕ್ಕೆ ಪ್ರತಿಯಾದ ಇನ್ನೊಂದು ಪರಿಕಲ್ಪನೆ ಇದು. ಇದನ್ನು ಒಬ್ಬ ದೊಡ್ಡ ವಿದ್ವಾಂಸ ಮಾತ್ರ ಕೊಡೋಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಒಂದು. ಇನ್ನು ಸಾಹಿತ್ಯ ಸಾಮಾಜಿಕವಾಗಿ ಏನು ಕೊಟ್ಟರು ಅಂತ ಹೇಳಿದ್ರಿ ನೀವು. ಸಾಹಿತ್ಯದ ವಿಷಯ ನೀವು ಆಮೇಲೆ ಕೇಳಿದರೆ ನಾನು ಮಾತಾಡ್ತೇನೆ. ಸಾಮಾಜಿಕವಾಗಿ ನಾನು ಒಂದು ಪ್ರಸಂಗ ಹೇಳಿಬಿಡ್ತೇನೆ, ಅದೇ ಎಲ್ಲವನ್ನು ಹೇಳುತ್ತೆ. ಒಂದು ದಿವಸ ಆಟೋ ಹತ್ಕೊಂಡು ಬರ್ತಾ ಇದ್ದೆ ನಾನು. ಆಟೋ ಡ್ರೈವರ್ ಇದ್ದಾರಲ್ಲ, ಚಾಲಕರು ನಾನು ಗುರುತಿಸಿ, ನೀವು ಬರಗೂರು ರಾಮಚಂದ್ರಪ್ಪನವರಲ್ವಾ ಸರ್ ಅಂದರು. ಹೌದು, ಬರಗೂರು ರಾಮಚಂದ್ರ. ಸರ್, ಆ ಅಣ್ಣವ್ರು ಇದ್ದಾರಲ್ಲ ಸರ್, ಮಹಾತ್ಮ ಗಾಂಧಿ ಸರ್ ಅಂದರು. ನಾನೇನು ಮಾಡಿದೆ, ಸ್ವಲ್ಪ ಜಾಸ್ತಿ, ನಾನು ಅಣ್ಣವ್ರ ಬಗ್ಗೆ ಅಪಾರವಾದ ಗೌರವ ಇದೆ ರೀ ನನಗೆ, ಆದರೆ ಗಾಂಧಿನೇ, ರಾಜ್ಕುಮಾರ್ ಅವರೇ ಅಂತ ಅಂದ್ಕೋಬೇಕು ನಾವು ಅಂತ. ಸರ್, ನೀವೇನಾದರೂ ಅಂದ್ಕೊಳ್ಳಿ ಸರ್, ನೋಡಿ ಸರ್, ಅಣ್ಣ ಅವ್ರ ಸಿನಿಮಾ ನೋಡುವಾಗ ಅಣ್ಣ ತಂಗಿ ಹೇಗಿರಬೇಕು ಅಂತ ನಮಗೆ ಗೊತ್ತಾಯಿತು. ಅಣ್ಣಾವ್ರ ಸಿನಿಮಾ ನೋಡಿದಾಗ ಅಪ್ಪ ಅಮ್ಮನ ಹೆಂಗೆ ಕಂಡ್ಕೋಬೇಕು ಅಂತ ಗೊತ್ತಾಯಿತು. ಅಣ್ಣ ಅವ್ರ ಸಿನಿಮಾ ನೋಡಿದಾಗ ಅಣ್ಣ ತಮ್ಮ ಹೆಂಗೆ ಬದುಕಬೇಕು ಅಂತ ಗೊತ್ತಾಯಿತು. ಅಣ್ಣಾವ್ರ ಸಿನಿಮಾ ನೋಡಿದಾಗ ನೈತಿಕವಾಗಿ ಹೆಂಗಿರಬೇಕು ಅಂತ ಗೊತ್ತಾಯಿತು. ಇದಕ್ಕಿಂತ ಇನ್ನೇನು ಸರ್ ಬೇಕು ನನಗೆ? ಆದ್ದರಿಂದ ಅವರೇ ಸರ್ ನನಗೆ ಮಹಾತ್ಮ ಅಂದರು. ಸೊ ಇದು ಅವರ ಸಾಮಾಜಿಕ ಕೊಡುಗೆಯನ್ನು ಕುರಿತು ಎಲ್ಲವನ್ನು ಹೇಳುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ ಆ ಮನುಷ್ಯ ಇದೆಯಲ್ಲ, ನನಗೆ ಈಗಲೂ ನೆನಪಿದೆ. ಆ ಡ್ರೈವರ್ ಹೆಸರು ರಂಗನಾಥ್ ಅಂತ. ಇದನ್ನು ಬರೆದಿದ್ದೀನಿ ನಾನು ವಾಸ್ತವವಾಗಿ. ಆ ರಂಗನಾಥ್ ಹೇಳಿದ ಮಾತಿದೆಯಲ್ಲ, ಅದು ರಾಜ್ಕುಮಾರ್ ಅವರು ಈ ಸಮಾಜಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.